ಆತ್ಮೀಯ ವಿದ್ಯಾರ್ಥಿಗಳೇ, 3ನೇ ತರಗತಿಯ ಕಂದ ಪದ್ಯದ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ನಿಮ್ಮ ತರಗತಿಯ ಎಲ್ಲ ನೋಟ್ಸ್ಗಳನ್ನು ನಮ್ಮ ಒಂದು ಚಾನಲಲ್ಲಿ ಅಪ್ಡೇಟನ್ನು ಮಾಡಲಾಗುತ್ತೆ. ಮೊದಲನೇದಾಗಿ ಇಲ್ಲಿ ಬಿಟ್ಟ ಸ್ಥಳವನ್ನು ನೋಡ್ಬೋದು. ಪದ್ಯದ ಸಾಲುಗಳನ್ನು ಪೂರ್ಣಗೊಳಿಸು, ಅಳುವ ಕಂದನ ದುಡ್ಡಿ ಮುಂದಕ್ಕೆ ಆ ಸ್ಥಳವನ್ನು ತುಂಬಬೇಕು. ಅಲ್ಲಿ ಕೊಟ್ಟಿದ್ದಾರೆ ಆನ್ಸರು ನೋಡ್ಕೊಳ್ಳಿ. ಅದೇ ರೀತಿ 4 ಕ್ವಶನ್ಸ್ ಇದೆ. ಆ 4 ಕ್ವಶನ್ಗಳಿಗೂ ಅಲ್ಲಿ ಆನ್ಸರ್ ಇದೆ. ತದನಂತರ ಅಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಒಟ್ಟು 4 ಕ್ವಶನ್ಗಳನ್ನು ನಾವು ನೋಡ್ಬೋದು. ಆ 4 ಕ್ವಶನ್ಗಳಿಗೂ ಕೂಡ ಉತ್ತರವನ್ನು ಇಲ್ಲಿ ಬರೆದಿರ್ತಾರೆ. ನೀವು ಉತ್ತರವನ್ನು ಬರ್ಕೋಬೋದಾಗಿರ್ತದೆ. ತದನಂತರ 2-3 ವಾಕ್ಯದಲ್ಲಿ ಉತ್ತರಿಸಿ. ಆ ಪ್ರಶ್ನೆಗಳು ಕೂಡ ಇಲ್ಲಿ ಉತ್ತರವನ್ನು ಕೊಟ್ಟಿರ್ತೀವಿ. ಮತ್ತು ತಪ್ಪುಗಳನ್ನು ಸರಿಪಡಿಸಿ ಆ ಪ್ರಶ್ನೆಗಳು ಕೂಡ ಉತ್ತರ ಇಲ್ಲಿ ಇರುತ್ತದೆ, ನೀವಿಲ್ಲಿ ನೋಡ್ಬೋದಾಗಿರ್ತದೆ. ತದನಂತರ ಭಾಷಾ ಚಟುವಟಿಕೆಗೆ ಸಮಾನಾರ್ಥಕ ಪದಗಳನ್ನು ಬರೀರಿ ಅಂತಕ್ಕಂಥ ಒಂದು ಕ್ವಶನ್ಸು, ಅದಕ್ಕೂ ಕೂಡ ಇಲ್ಲಿ ಉತ್ತರಗಳನ್ನು ಬರೆದಿರುತ್ತದೆ. ತದನಂತರ ಇಲ್ಲಿ ಗ್ರಾಂಥಿಕ ರೂಪವನ್ನು ಬರಿ ಅಂತ ಕೊಟ್ಟಿರ್ತಕ್ಕಂಥ ಕ್ವಶನ್ಗಳಿಗೆ ಆನ್ಸರ್ ಕೂಡ ಇಲ್ಲಿ ಇದೆ, ನೀವು ನೋಡಿಕೊಂಡು ಬರ್ಕೋಬೋದು. ಇಷ್ಟು ಕಂದ ಪದ್ಯದ ಪ್ರಶ್ನೋತ್ತರಗಳಾಗಿರ್ತದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪಾಠದ ಒಂದು ಪ್ರಶ್ನೋತ್ತರಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಧನ್ಯವಾದಗಳು.